ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಾನಸ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ನನ್ನ ಯೂಟ್ಯೂಬಲ್ಲಿ ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಆ ವ್ಲಾಗು ನನ್ನ ಅಪ್ಪನ ಮನೆ ಗೃಹ ಪ್ರವೇಶದ್ದಾಗಿರುತ್ತೆ. ಒಂದೇ ದಿನ ಗೃಹ ಪ್ರವೇಶ, ಹಾಗೆ ನಮ್ಮ ಅಣ್ಣನಿಗೆ ಬಟ್ಲು ಜೋಳಿಗೆ ಕೊಡಿಸೋದು. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ನಮ್ಮ ಕಡೆ ನಾವು ಗೃಹ ಪ್ರವೇಶದ ದಿವಸನೇ ಇಟ್ಕೊತೀವಿ. ಕೆಲವೊಬ್ಬರು ಒಂದು 18 ವರ್ಷ ಆಗೋದಕ್ಕಿಂತ ಮುಂಚೆನೇ ಇಟ್ಕೊಂಡಿರ್ತಾರೆ. ಸೊ ಎರಡೂ ಇತ್ತು. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಎಲ್ಲಾದರೂ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಇವಾಗ ಹೆಂಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಅದೇ ಥರ ಸಪೋರ್ಟ್ ಮಾಡಬೇಕು ನೀವು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಫುಲ್ಲು ಗೃಹ ಪ್ರವೇಶದ್ದೇ ಆಗಿರುತ್ತೆ. ಸೊ ನಾನು ನಮ್ಮ ಅಪ್ಪನ ಮನೆ ಹತ್ರ ಹೋಗಿದ್ದೆ. ಆಗ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪನ ಮಗ ಇವನು, ಇದು ಹಣ್ಣು ಅಂತ ಕೊಟ್ಟ. ಬಟ್ ಈ ಫ್ರೂಟ್ ನೇಮ್ ಏನು ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಮಗ ನೋಡಿ ಅದ್ರ ಸ್ಮೆಲ್ ಮಾಡಿ ನೋಡ್ತಾ ಇದ್ದೀನಿ. ಒಳಗಡೆ ತಿಂದಾಗ ಈ ಥರ ಇತ್ತು, ಸ್ವಲ್ಪ ಬೆಂಡ್ ಥರ ಇತ್ತು. ನಾನು ಮಂಡೇ ಇದು ತೆಗೆದಿರೋದು ವಿಡಿಯೋ. ಅಂದರೆ ಸಂಜೆ ಎಲ್ಲ ಶಾಸ್ತ್ರ ಎಲ್ಲ ಶುರು ಮಾಡಿಕೊಂಡ್ರು. ಅದಕ್ಕಿಂತ ಮುಂಚೆ ಬೆಳಗ್ಗೆನೇ ಚಪ್ರ ಎಲ್ಲ ಹಾಕಿ ಮನೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಾವು ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಲ್ವ, ಎಲ್ಲ ಹೋಮಕ್ಕೆಲ್ಲ ರೆಡಿ ಮಾಡ್ಕೋತಾರಲ್ವ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ. ತುಂಬಾ ಸಿಂಪಲ್ಲಾಗಿ ಕಟ್ಸ್ಕೊಂಡಿದ್ದಾರೆ. ಸಾಕು ಅವರು ಹೋಗೋಕ್ಕೆ ಬರೋದಕ್ಕೆ ಇರೋದಕ್ಕೆ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿ ಮನೆ. ಸೊ ಸಂಜೆ ಆಯಿತು. ಹಾಗೆ ಪೂಜಾರಿ ಬಂದು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ. ಅವರು ಗಣ ಹೋಮ ಒಂದೇ ಇಡಿಸ್ಕೊಂಡಿದ್ರು ನೈಟು, ಹಾಗೆ ಬೆಳಗ್ಗೆ 2 ಟೈಮು ಹೋಮ ಮಾಡಿದ್ವಿ. ಸೊ ಇವಾಗ ನಮ್ಮ ದೊಡ್ಡಮ್ಮ ಎಲ್ಲ, ನಮ್ಮ ಅಕ್ಕಂದಿರು, ನಮ್ಮ ಚಿಕ್ಕಮ್ಮ ಎಲ್ಲರೂ ಸೇರಿಕೊಂಡು ಎಲ್ಲದು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ನೋಡಿ. ಇವರು ಕೂಡ ಹೋಮಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಿದ್ದಾರೆ. ಈ ಕಡೆ ನಮ್ಮ ದೊಡ್ಡಪ್ಪ ಮಾವಿನ ತೋರಣ ಎಲ್ಲ ಕಟ್ಕೊತಾ ಇದ್ದಾರೆ. ಸೊ ಇದೆಲ್ಲ ಆಗಿದ ನಂತರ ಹೋಮಕ್ಕೆ ಕೂಡಿಸಿದ್ರು ನಮ್ಮ ಅಪ್ಪ ಅಮ್ಮನ. ಸೊ ಹೋಮ ಆಗ್ತಾ ಇದ್ದಂಗೆ ನಾವು ಕೂಡ ಕೂತ್ಕೊಂಡಿದ್ವಿ, ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮಕ್ಕಳು. ಬಟ್ ಆ ಕ್ಲಿಪ್ಪಿಂಗ್ಸ್ ಇಲ್ಲ ಇದರಲ್ಲಿ. ಇದೆಲ್ಲ ಆದ ನಂತರ ಅಷ್ಟದಿಕ್ಕಿಗೂ ಈ ಥರ ಅನ್ನದಲ್ಲಿ ಕೆಂಪು ಅನ್ನನ ಮಾಡಿಕೊಂಡು ಆರತಿನ ಬೆಳಗಿಸ್ತಾರೆ. ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಮನೆಗೆ ದೃಷ್ಟಿ ಆಗಬಾರ್ದು ಅನ್ನೋದಕ್ಕೋಸ್ಕರ. ಇದೆಲ್ಲ ಆದ ನಂತರ ನಮ್ಮ ಅಪ್ಪ ಅಮ್ಮ ಹಾಗೆ ನಮ್ಮ ಅಣ್ಣನೂ ಕೂಡ ಅದಕ್ಕೆಲ್ಲ ಪೂಜೆನ ಮಾಡಿ ಎಲ್ಲನೂ ಮಾಡಿದ್ರು. ನಮಗಂತೂ ತುಂಬಾ ಖುಷಿಯಾಯಿತು, ತುಂಬಾ ಸಂತೋಷ ಆಗ್ತಿತ್ತು ನನಗಂತೂ. ಎಲ್ರಿಗೂ ಅದೊಂದು ಫೀಲಿಂಗ್ ಅನ್ನೋದು ಇರುತ್ತೆ ಅಲ್ವಾ, ಅವ್ರ ತಂದೆ ಮನೆ ಅಂತಂದಾಗ. ಸೊ ನೈಟ್ ಹೋಮ ಎಲ್ಲ ಮುಗೀತು. ಸೊ ಇನ್ನು ಬೆಳಗ್ಗೆದು ಇರುತ್ತೆ. ಸೊ ಓಕೆ, ನೈಟು ಎಲ್ಲ ಮುಗ್ದಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಹೊರಟಿದ್ವಿ. ಸೊ ಇದು ಬೆಳಗ್ಗಿನ ವಿಡಿಯೋ. ಬೆಳಗ್ಗೆ ನಾವು ಹೊಸ್ನೀರು ತರೋದಕ್ಕೆ ಅಂತ ಹೊರಟಿದ್ವಿ. 5 ಗಂಟೆ 5:15 ಏನೋ ಆಗಿತ್ತು, ತುಂಬಾ ಬೆಳಗಿನ ಜಾವನೇ. ಹಾಗೆ ಅಲ್ಲಿ ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡು ಹಸು ಕರುನ ತೊಗೊಂಬಂದಿದ್ರು. ಹಸು ಕರು 2 ನಮ್ಮದೇ ನಮ್ಮ ತಂದೆ ಮನೆಗೆ ಹಸು ಕರುನ ನುಗ್ಸಿದ್ವಿ. ಸೊ ಈ ಕಡೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಂದರೆ ಫಸ್ಟು ಬೋರ್ವೆಲ್ಗೆಲ್ಲ ನೀರು ಹಾಕಿ ಬೋರ್ವೆಲಲ್ಲಿ ನೀರನ್ನ ತುಂಬ್ಕೋಬೇಕು. 3 ಚೊಂಬು ಹಾಗೆ ಒಂದು ಗುಂಡಿನಲ್ಲಿ ನೀರನ್ನ ತೊಗೊಂಡು ನೋಡಿ ಅಕ್ಕಿನ ಹಾಸಿ ಅದಕ್ಕೆ ಚೊಂಬೆಲ್ಲ ಇಟ್ಟು ನೋಡಿ ಬೋರ್ವೆಲ್ಗೂ ಕೂಡ ಪೂಜೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು, ನಮ್ಮ ಅಮ್ಮ, ನಮ್ಮ ಚಿಕ್ಕಮ್ಮ, ಹಾಗೆ ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನನ್ನ ತಮ್ಮ ಎಲ್ಲರೂ ಇಟ್ಕೊಂಡಿದ್ವಿ. ಹೊಸ್ನೀರ್ದು ಚೊಂಬನ 4 ಜನ ಇಟ್ಕೊಂಡಿದ್ವಿ. ಹಾಗೆ ನಮ್ಮ ತಮ್ಮ ನಾವೆಲ್ಲ ತೊಗೊಂಬಂದಿರ್ತೀವಲ್ಲ ಗಡಿಗೆ, ಅದನ್ನು ಇಟ್ಕೊಂಡಿದ್ದ. ತುಂಬಾ ಬೆಳಗಿನ ಜಾವ. ನಾವು ನೈಟ್ ಹೋಗಿದ್ದು ಕೂಡ ತುಂಬಾ ಲೇಟ್ ಆಗೋಗ್ಬಿಟ್ಟಿತ್ತು ಮನೆಗೆ. ನಾವು ಹೋಗಿ ಮಲ್ಕೊಂಡಾಗಲೇ 1 ಗಂಟೆ ಆಗಿತ್ತು. ಯಾಕಂದರೆ ಇಲ್ಲೆಲ್ಲ ಅಲ್ಲಲ್ಲೇ ಹರಡ್ಬಿಟ್ಟಿರ್ತಾರಲ್ವ, ಅದನ್ನೆಲ್ಲ ಒಂದು ಸ್ವಲ್ಪ ಸವರಿಸ್ಬಿಟ್ಟು ಕ್ಲೀನ್ ಮಾಡಿ ನಾವು ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು. ಮತ್ತು 3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ರೆಡಿ ಆಗಬೇಕಲ್ವ, ತುಂಬಾ ರಿಸ್ಕ್ ಅನಿಸ್ಬಿಡ್ತು, ನಿದ್ದೆನೇ ಇಲ್ದಂಗೆ ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಬೋರ್ವೆಲ್ಗೆಲ್ಲನೂ ಪೂಜೆನ ಎಲೆ ಅಡಿಕೆ ಎಲ್ಲ ಇಟ್ಟು, ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಈಗ ಹಸು ಕರುಗೆ ರೆಡಿ ಮಾಡ್ತಾಯಿದ್ದಾರೆ. ತುಂಬಾ ಖುಷಿಯಾಯಿತು ಒಂಥರ. ಹಸು ಕರುಗೆ ರೆಡಿ ಮಾಡ್ತಾ ಇದ್ದಂಗೆ ನಮ್ಮ ಪಾತಾಳೇಶ್ವರ ದೇವಸ್ಥಾನದ್ದು ಬಸಪ್ಪನೂ ಕೂಡ ಬಂತು. ತುಂಬಾ ಖುಷಿಯಾಯಿತು ನನಗಂತೂ. ಬಸಪ್ಪನ ನೋಡ್ತಾ ಇದ್ರೆ ನನಗೆ ತುಂಬಾ ಭಯ ಅನಿಸ್ತಾಯಿತ್ತು. ಯಾಕಂದರೆ ಅದು ಎಲ್ಲಿ ತಿವಿದ್ಬಿಡುತ್ತೋ ಅಂತ ಭಯ. ಬಟ್ ಆದರೆ ಅದನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ ಅವರು. ಯಾರಿಗೂ ಏನೂ ಮಾಡಲ್ಲ, ತುಂಬಾ ಸಾಫ್ಟ್ ಮೃದು ಮನಸ್ಸು ಅದಕ್ಕೂ ಕೂಡ. ಸೊ ಇವಾಗ ಗಡಿಗೆಗೆಲ್ಲ ಹೊಂಬಾಳೆನೆಲ್ಲ ಸಿಕ್ಕಿಸಿ ಎಲ್ಲನೂ ಮಾಡಿ ಪೂಜೆನ ಮಾಡ್ತಾಯಿದ್ದಾರೆ. ಎಲ್ಲ ಪೂಜೆ ಎಲ್ಲ ಆದ ನಂತರ ಈ ಕಡೆ ನಮ್ಮ ಅಪ್ಪ ಅಮ್ಮ ಅವರು ಕೂಡ ಕೊನೆಯಲ್ಲಿ ಪೂಜೆನ ಮಾಡ್ತಾರೆ. ಇವರು ನಮ್ಮ ಪಾತಾಳೇಶ್ವರನ ದೇವಸ್ಥಾನದ ತಮ್ಮಡಪ್ಪ ಇವರು.
ಅಷ್ಟು ಬೆಳಗ್ಗೆನೇ ಆಗಿದ್ದರಿಂದ ಸ್ವಲ್ಪ ಕತ್ಲಿದೆ, ತುಂಬಾ ಕತ್ಲಿದೆ. ಬಟ್ ಆದರೆ ಇವ್ರಿಗೆ ಟೈಮಿಂಗ್ಸ್ ಬಂದು 4 ಗಂಟೆಯಿಂದ 7 ಗಂಟೆ ಒಳಗೆ ಹೊಸ್ನೀರು ತರೋದು, ಹಸು ಕರು ನುಗ್ಸೋದು, ಹಾಗೆ ಹಾಲು ಉಗ್ಸೋ ಶಾಸ್ತ್ರ ಎಲ್ಲನೂ ಮುಗ್ದೋಗ್ಬೇಕಾಗಿತ್ತು. ಬಟ್ ಎಲ್ಲನೂ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಪರ್ಫೆಕ್ಟಾಗಿ ಆಯಿತು. ತುಂಬಾ ಖುಷಿಯಾಯಿತು ನಮಗಂತೂ. ಸೊ ಇವಾಗ ನಮ್ಮ ಅಪ್ಪ ಅಮ್ಮನೂ ಕೂಡ ಆರತಿನ ಬೆಳಗಿದ್ರು. ಆರತಿನ ಬೆಳಗಾಗಿದ್ದ ನಂತರ ಆಶೀರ್ವಾದನೂ ಕೂಡ ತೊಗೊಂಡ್ರು. ಹಾಗೆ ನಮ್ಮ ಅಣ್ಣನಿಗೆ ನಾವು ಶುಕ್ರವಾರನೇ ಮಣಿ ಕಟ್ಟಿಸ್ಕೊಂಡು ಬಂದಿದ್ವಿ. ಎಲ್ಲಿ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಮಣಿನ ಕಟ್ಸ್ಕೊಂಡು ಬಂದು ಸೋಮವಾರ ದಿನ ಬಟ್ಲು ಹಾಗೆ ಜೋಳಿಗೆನ ಕೊಡಿಸೋ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಸೊ ಇವಾಗ ನಾನು, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಎಲ್ಲರೂ ಸೇರಿಕೊಂಡು ನಾವು ಕೂಡ ಆರತಿನ ಬೆಳಗಿ ಇವಾಗ ತೊಗೊಂಡೋಗ್ತಾ ಇದ್ದೀವಿ. ನಾನು ಕಳಸ ತಟ್ಟೆನ ಇಟ್ಕೊಂಡಿದ್ದೆ. ಹಾಗೆ ಎಲ್ರಿಗೂ ಚೊಂಬನ ಕೊಡ್ತಾರೆ. ಕೊಟ್ಟ ನಂತರ ಎಲ್ಲರೂ ತೊಗೊಂಡೋಗಿ ಮನೆಗೆ ಇಟ್ಟು ಪೂಜೆನ ಮಾಡಬೇಕು. ಅದಕ್ಕೂ ಕೂಡ ನಮಗಂತೂ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು. ನಮ್ಮ ಮನೆಯವರೆಲ್ಲರೂ ನಾವು ಹೊರ್ಗಡೆಯವ್ರಿಗೆ ಯಾರಿಗೂ ಏನೂ ವಹಿಸಿರಲಿಲ್ಲ. ನಾವೇ ಮನೇಲಿ ಇರೋರೇ ಎಲ್ಲರೂ ನಿಂತ್ಕೊಂಡು ಒಬ್ಬೊಬ್ರು ಒಂದೊಂದನ್ನ ವಹಿಸ್ಕೊಂಡು ಮಾಡಿದ್ವಿ. ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ಹಾಗೆ ನಮ್ಮ ಅಣ್ಣ, ನಮ್ಮ ಅಣ್ಣಂದರು, ನಮ್ಮ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು. ಈ ಥರ ಮನೆಯಲ್ಲಿ ಫಂಕ್ಷನ್ ಎಲ್ಲ ಮಾಡುವಾಗ ಎಲ್ಲರೂ ನಿಂತ್ಕೊಂಡು ಸಾಥ್ ಕೊಟ್ಕೊಂಡು ಮಾಡೋದು ಒಂಥರ ಖುಷಿ ಅನಿಸುತ್ತೆ ನಮಗೆ. ನಮ್ಮವರು ನಮ್ಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ನಮ್ಗೆ ಎಷ್ಟು ಚೆನ್ನಾಗಿ ಹಾಕ್ತಾರೆ ಅಂತ. ಸೊ ಇವಾಗ ಫೋಟೋ ತೆಗಿತಾಯಿದ್ರು. ನನಗೆ ಬಸಪ್ಪನ ಪಕ್ಕ ನಿಂತ್ಕೊಳ್ಳೋಕ್ಕೆ ತುಂಬಾ ಭಯ ಆಗ್ತಾಯಿತ್ತು. ಆದರೆ ಅವ್ರು ಹೇಳಿದ್ರು ಏನು ಮಾಡಲ್ಲ, ಅದು ಧೈರ್ಯವಾಗಿ ನಿಂತ್ಕೊಳ್ಳಿ ಅಂತ. ಇದೆಲ್ಲ ಆದ ನಂತರ ನಾವು ಮನೆಗೆ ಹೋಗೋವರೆಗೂ ಮಡಿನ ಹಾಸ್ಕೊಂಡೆ ನಾವು ಮಡಿ ಮೇಲೇ ಹೋಗಬೇಕಾಗತ್ತೆ. ಮಡವಾಳ್ ಶೆಟ್ರು ಅಂತ ಹೇಳ್ತಾರಲ್ವ, ಅವ್ರು ಬಂದು ಮಡಿನ ಬಿಟ್ಕೊಂಡು ಫುಲ್ ಉದ್ದಕ್ಕೂ ಮನೆವರೆಗೂ ಕರ್ಕೊಂಡೋಗ್ಬೇಕು. ನಂತರ ನಾವು ಇದೆಲ್ಲ ಆಗಿದ ತಕ್ಷಣ ಮೊದಲು ಪಂಜಿನ ಸೇವೆ ಮಾಡ್ತಾರೆ ಅವರೇ. ದೇವರಿಗೆ ಎಲ್ಲ ಪೂಜೆ ಮಾಡಿ ಪಂಜಿನ ಸೇವೆ ಮಾಡಾದ ನಂತರ ನಾವು ಮಡಿ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ನನಗಂತೂ ತುಂಬಾ ಭಯ ಆಗ್ತಾಯಿತ್ತು. ನಾನು ಹಿಂದೆನೇ ಬಸಪ್ಪ ನಿಂತಿತ್ತಲ್ವ, ನನಗೆ ಎಲ್ಲಿ ಅದು ತಿವಿದ್ಬಿಡುತ್ತೋ ಅಂತ ಭಯ ಆಗ್ತಿತ್ತು. ಬಟ್ ಆದರೆ ಅದು ಏನೂ ಮಾಡಲಿಲ್ಲ. ಆದರೆ ಅಲ್ಲಿರೋರಲ್ಲಿ ಹೇಳ್ತಾಯಿದ್ರು ಏನು ಹೆದ್ರುಕೋಬೇಡ, ಏನಾದರೂ ತಪ್ಪು ಮಾಡಿದರೆ ಮಾತ್ರ ಅವ್ರು ಆ ಥರ ಮಾಡೋದು, ಏನೂ ಆಗಲ್ಲ, ಧೈರ್ಯವಾಗಿ ನಿಂತ್ಕೊ ಅಂತ ಹೇಳ್ತಾಯಿದ್ರು. ಬಟ್ ಆದರೂ ಅದೊಂಥರ ಭಯ ಅನ್ನೋದಿರುತ್ತಲ್ವ. ಸೊ ಆ ಥರ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಇದೆಲ್ಲ ಆದ ನಂತರ ನಮ್ಮ ತಾತನೂ ಕೂಡ ಕಾಯಿ ಹೊಡೆದು ಮುಂದಕ್ಕೆ ಒಳ್ಳೇದಾಗಲಿ ಅಂತ ಹೆಜ್ಜೆ ಇಟ್ಕೊಂಡು ಬಾ ಬದಲು ಗಾಳಿ ಇಟ್ಕೊಂಡು ಅಂತಂದರು. ಸೊ ಹಂಗೆ ಹೋಗ್ತಾ ಇದ್ವಿ. ಮನೆವರೆಗೂ ಕೂಡ ಇವರು ಮಡಿನ ಹಾಸ್ಕೊಂಡೇ ಬರ್ತಾರೆ ಫುಲ್ಲು. ಇದಾದ ನಂತರ ನೋಡಿ ಎಲ್ಲ ಅವರಿಂದೆ ಬರ್ತಾರೆ. ನಮಗೆ ನಮ್ಮೂರಲ್ಲಿ ಮನೆ ಕಟ್ಟಬೇಕು ಅನ್ನೋದು ನಮ್ಮ ಅಪ್ಪನಿಗೆ ತುಂಬಾ ಆಸೆ ಇತ್ತು. ಯಾಕಂದರೆ ಅವರು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಅಲ್ಲಿಗೆ ಹೋದಾಗ ನಮ್ಮ ಚಿಕ್ಕಪ್ಪನ ಮನೆಗೆ, ನಮ್ಮ ದೊಡ್ಡಪ್ಪನ ಮನೆಗೆ ಹೋಗಿ ಇರೋರು. ಸೊ ಹಾಗಾಗಿ ಅವ್ರಿಗೊಂದು ಆಸೆ ಇತ್ತು, ನಂದು ಅಂತ ಸ್ವಂತ ನಾನು ಮನೆ ಕಟ್ಟಬೇಕು ಊರಲ್ಲಿ ಅಂತ. ಸೊ ಅದು ಆಗಿದೆ. ಈಗ ತುಂಬಾ ಖುಷಿ ಆಗ್ತಾಯಿತ್ತು. ನಾವು ಅಲ್ಲಿಂದ ಹೊಸ್ನೀರು ತರಾಷ್ಟರಲ್ಲಿ ಇಲ್ಲಿ ನಮ್ಮ ದೊಡ್ಡಮ್ಮ ಎಲ್ಲ ಫುಲ್ಲು ಪ್ರಿಪೇರ್ ಮಾಡಿದರು ಒಲೆಗೆಲ್ಲ ಅಂಟ್ಸೋಕ್ಕೆ. ಇಟ್ಟಿಗೆ ಎಲ್ಲ ಇಟ್ಟು ಅದಕ್ಕೆ ಸುತ್ತ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾವು ಬರೋಷ್ಟರಲ್ಲಿ ಎಲ್ಲ ರೆಡಿಯಾಗಿತ್ತು. ನಾವು ಬಂದು ಹೊಸ್ನೀರು ತೊಗೊಬಂದು ಇಟ್ಬಿಟ್ಟು ಎಲ್ಲ ಮಾಡಿದ್ವಿ. ಆದರೆ ಹಸು ಕರು ನುಗ್ಸಿದ ಒಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಹಸು ಕರು ನುಗ್ಸಾದ್ಮೇಲೆ ನಾವು ಬಂದು ಮನೆ ಒಳಗಡೆನೇ ಹಾಲು ಕರೆದು ಆಮೇಲೆ ಅದೇ ಹಾಲನ್ನು ಉಕ್ಕಿಸ್ಬೇಕಾಗತ್ತೆ. ನಮ್ಮ ಹಸು ಬಂದು ಯಾರ ಹತ್ರನೂ ಹಾಲು ಕರೆಸ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆನೇ ಬಂದು ಮನೆಯಲ್ಲೇ ಹಾಲು ಕರೆದಿದ್ರು. ಹೊಸ ಮನೆಗೆ ಹಸು ಕರು ನುಗ್ಗಿಸ್ದಾಗ ಒಂದು ಸ್ವಲ್ಪನಾದರೂ ಮನೆಯ ಒಳಗಡೆನೇ ಹಾಲು ಉಕ್ದಂಗೆ ಉಕ್ಲಿ ಅಂತ ಹಾಲನ್ನ ಕರಿಬೇಕಂತ ಹೇಳ್ತಾರಂತೆ. ಅದು ಒಂದು ಶಾಸ್ತ್ರ. ಸೊ ಅದಾದ ನಂತರ ನಮ್ಮಮ್ಮ ಹಾಲು ಹಾಕಿದ್ರು. ಹಾಲು ತುಂಬಾ ಬೇಗ ಬಂತು. ಅವರು ಪೂಜಾರಿ ಅವರು ಹೇಳ್ತಾಯಿದ್ರು, ನಿಮ್ಮ ಮನೇಲಿ ಎಲ್ಲ ತುಂಬಾ ಬೇಗ ಆಯಿತು, ಎಲ್ಲ ಒಳ್ಳೆಯದಾಗತ್ತೆ ನಿಮಗೆ ಇನ್ನು ಮುಂದೆ ಅಂತ ಹೇಳ್ತಾಯಿದ್ರು. ತುಂಬಾ ಖುಷಿಯಾಯಿತು. ಕೆಲವೊಬ್ರಿಗೆ ಅಂದ್ಕೊಂಡಿರ್ತಾರಂತೆ ಈ ಟೈಮಿಂದ ಈ ಟೈಮ್ಗೆ ಅಂತ ನಾವು ಹೇಳಿರ್ತೀವಿ, ಬಟ್ ಅದಕ್ಕಿಂತ ಜಾಸ್ತಿನೇ ಆಗಿಬಿಟ್ಟಿರುತ್ತೆ. ಆದರೆ ನಿಮ್ಮ ಮನೇಲಿ ಎಲ್ಲ ಪರ್ಫೆಕ್ಟ್ ಟೈಮ್ಗೆ ಆಯಿತು. 7 ಗಂಟೆ ಒಳಗೇ ನಾವು ಹಾಲನ್ನು ಕೂಡ ಉಕ್ಕಿಸ್ಬಿಟ್ಟಿದ್ವಿ. ಅಂದರೆ ಒಂದು 6:30 ಅಷ್ಟೊತ್ತಿಗೆ ಹೊಸ್ನೀರು ತರೋದು, ಹಸು ಕರು ನುಗ್ಸೋದು, ಹಾಲು ಉಗ್ಸೋದು ಎಲ್ಲ ಶಾಸ್ತ್ರನೂ ನಮಗೆ 6:30 ಅಷ್ಟರಲ್ಲೇ ಆಗೋಗ್ಬಿಟ್ಟಿತ್ತು. ತುಂಬಾ ಖುಷಿಯಾಯಿತು. ನನಗಂತೂ ತುಂಬ ಖುಷಿಯಾಯಿತು. ಯಾಕಂದರೆ ಯಾವುದೇ ಒಂದು ಹೆಣ್ಮಗಳಿಗಾದರೂ ಅಷ್ಟೇ ಅಲ್ವಾ, ಅವರ ತಂದೆ ಮನೆ ಅಂದ್ರೇ ಒಂಥರ ಫೀಲಿಂಗ್ ಇರುತ್ತೆ. ಇದೆಲ್ಲ ಆದ ನಂತರ ಮತ್ತೆ ಬೆಳಗಿನ ಹೋಮಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು. ಈ ಕಡೆ ಹಸು ಕರು ನುಗ್ಸೋದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಹಂಗೆ ಹೇಳಿದೆ. ಹಾಗೆ ನಮ್ಮ ಅಣ್ಣ ಅತ್ತಿಗೆನೂ ಕೂಡ ಈ ಕಡೆ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ರು. ನನ್ನ ತಂಗಿ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ಲು. ದೇವ್ರ ಮನೇನ ಸಿಂಪಲ್ಲಾಗಿ ನಮ್ಮ ಚಿಕ್ಕಮ್ಮ ಈ ಥರ ಬೆಳಗ್ಗೆನೇ ಬಂದು ರೆಡಿ ಮಾಡಿಕೊಟ್ಟಿದ್ರು. ಸೊ ಅದಾದ ನಂತರ ಮತ್ತೆ ಹೋಮಕ್ಕೆ ಕೂತ್ಕೊಂಡ್ರು ನಮ್ಮ ಅಪ್ಪ ಹಾಗೆ ನಮ್ಮಮ್ಮ. ಹೋಮನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಎಲ್ಲೂ ಯಾವುದೇ ರೀತಿ ತೊಂದರೆ ಏನೂ ಆಗಲಿಲ್ಲ.
ತುಂಬಾ ಚೆನ್ನಾಗಾಗಿ ಬಂತು. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಇವಾಗ ಹೋಮ ಎಲ್ಲ ಮುಗೀತು, ಫುಲ್ ಎಲ್ಲ ಕಂಪ್ಲೀಟಾಗಿ ಎಲ್ಲ ಆಯಿತು. ಈ ಕಡೆ ಎಲ್ಲ ಮಧ್ಯಾಹ್ನದ ಅಡುಗೆಗೂ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರು. ಹಾಗೆ ಬೆಳಗಿನ ತಿಂಡಿ ಸಿಂಪಲಾಗಿ ಮಾಡಿಸಿದ್ರು, ಕೇಸರಿ ಬಾತು ಹಾಗೆ ಬಿಸಿಬೇಳೆ ಬಾತ್ ಮಾಡಿಸ್ಕೊಂಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಅಡುಗೆಯವರಂತೂ ತುಂಬಾ ಚೆನ್ನಾಗಿ ಅಡುಗೆನ ಮಾಡಿದರು. ಹಾಗೆ ಬಡಿಸೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಬಡಿಸ್ತಾಯಿದ್ರು. ಎಲ್ರಿಗೂ ಕೇಳಿ ಕೇಳಿ 1 ಸತಿ ಇಲ್ಲ 2 ಸತಿ ಇಲ್ಲ 3 ಸತಿ ಕೇಳಿ ಕೇಳಿ ಬಡಿಸ್ತಾಯಿದ್ರು. ಸೊ ನಾನು ತಿಂಡಿ ಎಲ್ಲ ತಿಂದಾದ ನಂತರ ನೋಡಿ ಮತ್ತೆ ಇಲ್ಲಿ ಇವಾಗ ನಮ್ಮ ಅಣ್ಣನಿಗೆ ಅದು ಕಂಸಾಳೆ ಮತ್ತು ಜೋಳಿಗೆ ಕೊಡಿಸೋದು ಅಂತ ಹೇಳಿದ್ನಲ್ವ ಆವಾಗಲೇ. ಸೊ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಹೊಸ್ನೀರನ್ನ ತೊಗೊಂಬರೋಕ್ಕೆ ಅಂತ ಬಂದಿದ್ದೀವಿ ನಾವು. ಮತ್ತೆ ಸೇಮ್ ಅದೇ ಥರನೇ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಯಾರ್ಯಾರು ಗುಡ್ಡಪ್ಪಂದಿರಿರ್ತಾರೋ ಅವ್ರದ್ದೆಲ್ಲ ಪೂಜೆ ಸಾಮಾನೆಲ್ಲ ಮತ್ತೆ ಬೋರ್ವೆಲಲ್ಲಿ ಹೊಸದಾಗಿ ತೊಳ್ಕೊಂಡು ನೋಡಿ, ಅವ್ರ ಬೆತ್ತ, ಜೋಳಿಗೆ ಹಾಗೆ ಕಂಸಾಳೆ, ಜಾಗಟೆ ಏನೇನು ಇರುತ್ತೋ ಅವ್ರ ಹತ್ರ ಪೂಜೆ ಸಾಮಾನು ಅಂತ ಅದನ್ನೆಲ್ಲ ತಂದು ಚೆನ್ನಾಗಿ ತೊಳೆದು ಅದಕ್ಕೂ ಕೂಡ ಪೂಜೆನ ಹೊಸದಾಗಿ ಸಲ್ಲಿಸ್ತಾರೆ. ಯಾಕಂದರೆ ನಮ್ಮ ಅಣ್ಣಂಗೆ ಹೊಸದಾಗಿ ಗುಡ್ಡನ್ನು ಬಿಡಿಸಿದ್ದಲ್ವ, ಸೊ ಅದಕ್ಕೋಸ್ಕರ. ಕೆಲವೊಬ್ಬರು 18 ವರ್ಷ ಆಗ್ತಾ ಇದ್ದಂಗೆ ಬಿಡಿಸ್ಬೇಕು ಅಂತ ಹೇಳ್ತಾರೆ. ಅವ್ರವ್ರ ಅನುಕೂಲ, ಅವ್ರಿಗೆ ಹೇಗಾಗುತ್ತೋ ಆ ಥರ ಮಾಡ್ಕೊತಾರೆ. ಕೆಲವೊಬ್ರು 18 ವರ್ಷಕ್ಕೆ ಬಿಡಿಸ್ತಾರೆ, ಕೆಲವೊಬ್ಬರು ಅದೇ ಈ ಥರ ಗೃಹ ಪ್ರವೇಶದ ಟೈಮಲ್ಲೋ ಅಥವಾ ಅವ್ರಿಗೆ ಆದಾಗ ಒಟ್ನಲ್ಲಿ ಅವ್ರು ಅಂದ್ಕೊಂಡಿರ್ತಾರೆ ಆದಾಗ ಅವರು ಬಿಡಿಸ್ತಾರೆ. ಸೊ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಹಾಗೆ ನಮ್ಮ ಅಪ್ಪ ಇಬ್ಬರು ಮಹಾದೇಶ್ವರ ಸ್ವಾಮಿ ದೇವ್ರ ಗುಡ್ರು, ಹಾಗೆ ನಮ್ಮ ಇಬ್ಬರು ಅಣ್ಣಂದಿರಿಗೂ ಕೂಡ ಸೇಮ್ ಅವರು ಕೂಡ ಅವ್ರ ಮನೆ ಗೃಹ ಪ್ರವೇಶದ ಟೈಮಲ್ಲೇ ಅವ್ರಿಗೂ ಕೂಡ ಗುಡ್ಡನ್ನು ಬಿಡಿಸಿದ್ದು. ಸೊ ಇವಾಗ ನಮ್ಮ ಅಣ್ಣನಿಗೆ ಅವ್ರ ಮನೆ ಗೃಹ ಪ್ರವೇಶದ ಟೈಮಲ್ಲಿ ಅವನಿಗೂ ಕೂಡ ಬಿಡಿಸಿದ್ರು. ಇವಾಗ ಎಲ್ಲನೂ ಪೂಜೆನ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದಾರೆ ಎಲ್ಲರೂ. ಸೌಂಡ್ ಇದೆಯಲ್ವಾ, ಕಂಸಾಳೆ ಸೌಂಡು, ಅದು ಕೇಳ್ತಾ ಇದ್ರೆ ಮೈಯೆಲ್ಲ ಜುಮ್ ಅನ್ನಂಗೆ ಆಗುತ್ತೆ. ಸೊ ಇವಾಗ ಅದನ್ನೆಲ್ಲ ತೊಗೊಂಡು ಬಂದು ನಾವು ಒಳಗಡೆ ಇಟ್ಟು ನೋಡಿ, ಇವಾಗ ಎಲ್ಲದಕ್ಕೂ ಹೂವು ಮುಡಿಸಿ ನೀಟಾಗಿ ಪೂಜೆನ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ನೀಟಾಗಿ ಪೂಜೆ ಮಾಡಿ ಈಗ ನಮ್ಮ ಅಣ್ಣನ ಭಿಕ್ಷಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಹೊರಗಡೆ ನಮ್ಮೂರಲ್ಲೇ ಸುತ್ತಮುತ್ತ ಒಂದಷ್ಟು ಮನೆಗಳಿಗೆ ಕರ್ಕೊಂಡೋಗಿ ಭಿಕ್ಷೆ ಮಾಡಿಸ್ತಾರೆ. ಸೊ ಮಾದಪ್ಪ ಕೊಟ್ಟರೆ ಮನೆ ತುಂಬ ಅಂತ ಹೇಳ್ತಾರೆ. ಯಾವಾಗಲೂ ಅಷ್ಟೇ ನಾವು ಅವರು ದೇವ್ರಿಗೆ ಸಲ್ಲಿಸೋದೇ ಅದಕ್ಕೋಸ್ಕರನೇ. ಆ ಥರ ಎಲ್ಲ ಮಾಡಿದಾಗ ಅವರು ಮೈಲಿಗೆ, ಎಂಜಿಲು ಅದನ್ನೆಲ್ಲ ತಿನ್ನೋದು, ಮುಟ್ಟೋದು ಆ ಥರ ಎಲ್ಲ ಮಾಡಬಾರ್ದು. ಸೊ ಇವಾಗ ಅವನಿಗೆ ನೋಡಿ ನೀಟಾಗಿ ವಿಭೂತಿನೆಲ್ಲ ಮುಖಕ್ಕೆಲ್ಲ ಹಚ್ಚಿ ರೆಡಿ ಮಾಡ್ತಾಯಿದ್ರು. ನಾನು ಏನಪ್ಪ ಇವರು ಈ ಥರ ರೆಡಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಅಲ್ಲೇ ನೋಡ್ತಾ ನಿಂತ್ಕೊಂಡಿದ್ದೆ. ಅಂದರೆ ಅವರು ಹೇಳ್ತಾರಲ್ವಾ, ಮಾದಪ್ಪ ಕೊಟ್ಟರೆ ಮನೆ ತುಂಬ ಅಂತ. ಕೆಲವೊಬ್ಬರು ನಾಚ್ಕೊತಾರೆ. ಒಂದು ಮನೆಗೆ ಹೋಗಿ ಯಾವುದೇ ಹಬ್ಬಗಳಲ್ಲಾಗಲಿ ಭಿಕ್ಷೆ ಬೇಡಬೇಕು ಅಂತಂದರೆ ತುಂಬಾ ನಾಚ್ಕೊತಾರೆ. ಅಯ್ಯೋ ಹೆಂಗಪ್ಪ ಇದು ಈ ಥರ ಹೋಗೋದು ಅಂತ. ಆ ಥರ ನಾಚಿಕೆ ಪಟ್ಕೋಬಾರ್ದು. ದೇವರು ಒಂದನ್ನು ಏನಾದರೂ ಒಂದು ಕೊಡ್ತಾನೆ ಅಂತಂದರೆ ಅದರಿಂದ ಒಂದು ಸಾಕಷ್ಟು ಇದಿರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಯಾವುದೇ ಥರದ್ದು ನಾಚ್ಕೋಬಾರ್ದು. ನಾವು ದೇವ್ರ ಮೇಲೆ ಭಾರ ಹಾಕಿ ಮುಂದಕ್ಕೆ ಹೋಗ್ತಾ ಇರಬೇಕು ಒಳ್ಳೆಯದಾಗಲಿ ಅಂತ. ಸೊ ಇವಾಗೆಲ್ಲ ಹಾರ ಎಲ್ಲ ಹಾಕ್ತಾಯಿದ್ರು. ಹಾರ ನೋಡಿ ಸ್ವಲ್ಪ ದಪ್ಪು ಹಾರ ಅವನಿಗೆ ಅಂತಲೇ ಸಪ್ರೇಟಾಗಿ ತಂದಿದ್ರು. ಬಟ್ ಆ ಹಾರ ಎತ್ಕೊಂಬಂದು ಕೊಡೋಷ್ಟರಲ್ಲಿ ಇದನ್ನು ಹಾಕ್ಬಿಟ್ಟಿದ್ರು. ಅವ್ನಿಗೆ ಸ್ವಲ್ಪ ಅದು ಭಾರ ಅಂತ ಅನ್ನಿಸ್ತಾಯಿತ್ತಂತೆ. ಯಾಕಂದರೆ ಅವನು ತುಂಬ ಮನೆಗಳಿಗೆ ಹೋಗಬೇಕು ನಮ್ಮೂರುಗಳಲ್ಲಿ. ಅದು ಅಲ್ಲದೆ ಒಂದು ಸೈಡ್ ಜೋಳಿಗೆ ಬೇರೆ ಹಾಕಿರ್ತಾರೆ. ಅಕ್ಕಿ ಹಾಕ್ತಾ 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 ಅವನಿಗೆ ಭಾರ ಅನಿಸ್ಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ತೆಗೆದಿದ್ರು. ಸೊ ಇವಾಗ ಅವ್ರು ಕರ್ಕೊಂಡು ಹೊರಟಿದ್ದಾರೆ. ಇಲ್ಲಿ ಮನೆ ಒಳಗಡೆನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹೊಸ್ನೀರು ತಂದ್ವಿ ಅಲ್ವಾ, ಅದೇ ಚೊಂಬಲ್ಲಿ ಮತ್ತೆ ನೀರನ್ನು ಇಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಈ ಕಡೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರೂ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಕಡಲೆಪುರಿಗೆ ಬೆಲ್ಲನ ಹಾಕಿ ಪ್ರಸಾದ ಮಾಡಬೇಕು. ಹಾಗೆ ನಮ್ಮ ದೊಡ್ಡಮ್ಮ ಬಂದು ಬೆಲ್ಲದನ್ನ ಮಾಡ್ಕೊತಾ ಇದ್ರು. ಸೊ ಇವಾಗ ಅವರು ಅಲ್ಲೆಲ್ಲ ಭಿಕ್ಷೆನ ಮುಗಿಸ್ಕೊಂಡು ಮನೆಗೆ ಬಂದರು. ಅವನಿಗೆ ಫುಲ್ಲು ಜೋಳಿಗೆ ಫಿಲ್ ಆಗ್ತಾಯಿದ್ದಂಗೆ ಒಂದು ಚೀಲಕ್ಕೆ ಹಾಕಿಸ್ಕೊಂಡು ಮನೆ ಒಳಗೆ ತೊಗೊಬಂದು ಇಟ್ಟಿಟ್ಟು ಮತ್ತೆ ಹೋಗ್ತಾಯಿದ್ರು. ಅಂದರೆ ನನ್ನ ತಮ್ಮ, ನಮ್ಮ ಚಿಕ್ಕಪ್ಪನ ಮಗ ಎಲ್ಲ ಆ ಥರ ಮಾಡಿದ್ರು. ಯಾಕಂದರೆ ಜೋಳಿಗೆ ಭಾರ ಆಗುತ್ತಲ್ವ, ಸೊ ಅದಕ್ಕೋಸ್ಕರ. ಅದಾದ ನಂತರ ಮತ್ತೆ ಬಂದು ಬಾಗಿಲಲ್ಲಿ ಈ ಥರ ಪೂಜೆನೆಲ್ಲ ಮಾಡಿ ಆಮೇಲೆ ಅವರು ಒಳಗಡೆ ಬರ್ತಾರೆ. ನಮಗೂ ಗೊತ್ತಿರಲಿಲ್ಲ ಈ ಥರ ಎಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ಆದರೆ ಎಲ್ಲನೂ ಕೂಡ ಒಂಚೂರು ಎಲ್ಲೂ ಮಿಸ್ಟೇಕ್ ಇಲ್ದಂಗೆ ತುಂಬಾ ಚೆನ್ನಾಗಿ ಬಂತು. ಸೊ ಅವರೆಲ್ಲ ಅಲ್ಲಿ ಭಿಕ್ಷೆ ಮಾಡ್ಕೊಂಡು ಬಂದಾದ ನಂತರ ಇಲ್ಲಿ ದೇವ್ರದ್ದು ಒಂದು ಶಾಸ್ತ್ರನ ಮಾಡ್ತಾರೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ತುಂಬಾ ಖುಷಿ ಆಗ್ತಿತ್ತು ನನಗಂತೂ.
ಬಟ್ ನಾನು ಸರಿಯಾಗಿ ವೀಡಿಯೋಸು ಮಾಡೋಕ್ಕಾಗಿಲ್ಲ. ಬಟ್ ನನಗೆ ಯಾರು ಸಿಗ್ತಿದ್ರೋ ಅವ್ರ ಕೈಲಿ ಕೊಟ್ಟು ನಾನು ವೀಡಿಯೋಸ್ನ ಮಾಡಿಸಿದ್ದಾಯಿತು. ಎಲ್ಲಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತೀನಿ. ನೋಡಿ, ಇದಾದ ನಂತರ ಬಟ್ಲಲ್ಲಿ ಹಾಲು ಇಟ್ಟಿರ್ತಾರೆ. ಆ ಹಾಲನ್ನು ಅವರು ಹಂಗೆ ದೇವ್ರ ಹೆಸರು ಹೇಳ್ಕೊಂಡು ಆ ಥರ ಬೆತ್ತದಲ್ಲಿ ಸೌಂಡ್ ಮಾಡ್ಕೊಂಡು ಆ ಕೊನೆಯಲ್ಲಿ ಕುಡಿಬೇಕಾಗತ್ತೆ ಹಾಲನ್ನ. ಒಂದು 5 ಬಟ್ಲಿಟ್ಟಿದ್ದಾರೆ. ಇದನ್ನು ಕುಡಿದು ಅದಾದ ನಂತರ ಒಳಗಡೆ ಹೋಗಿ ಮತ್ತೆ ಪೂಜೆನ ಮಾಡ್ತಾರೆ. ಎಲ್ಲರೂ ಬಂದಿದ್ದರು ನಮ್ಮ ಮನೇಲಂತೂ. ತುಂಬಾ ಖುಷಿಯಾಯಿತು ನಮಗೆ ಎಲ್ಲರೂ ಬಂದಿದ್ದು. ನೋಡಿ, ಹಂಗೆ ಅವ್ರಿಗೆ ದೇವರು ಕೂಡ ಬಂದಿತ್ತು ಅಲ್ಲೇ. ಅದು ದೇವರು ಬಂದಾಗ ನಮಗೆ ಒಂಥರ ಮೈಯೆಲ್ಲ ಜುಮ್ ಅಂದಂಗೆ ಅನಿಸುತ್ತೆ. ನನಗಂತೂ ಒಳಗಡೆನೇ ತುಂಬ ಭಯ ಆಗ್ತಾಯಿತ್ತು. ನಾನು ಬೇರೆ ಎದುರುಗಡೆನೇ ನಿಂತ್ಕೊಬಿಟ್ಟಿದ್ದೆ ನೋಡೋಕ್ಕೆ ಅಂತ. ಯಾಕಂದರೆ ನನಗಿದೆಲ್ಲ ಹೊಸ್ದಲ್ವ, ನಾನು ನೋಡಿಲ್ಲ ಬೇರೆಯವ್ರದ್ದು ಮಾಡಿದಾಗ. ಯಾಕಂದರೆ ಬೇರೆಯವ್ರ ಗೃಹ ಪ್ರವೇಶ ಅಂತಂದಾಗ ನಾವು ಸ್ವಲ್ಪ ಲೇಟಾಗಿ ಹೋಗೋದಿರುತ್ತಲ್ವ, ನಮ್ಮ ಮನೇಲಿ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಹೇಗಿರುತ್ತೆ ಅಂತ. ಸೊ ನೋಡಿ, ಅವ್ರು ಹಂಗೆ ಬಾಯಲ್ಲೇ ಕಚ್ಕೊಂಡು ಫುಲ್ಲು ಹಾಲನ್ನು ಕುಡ್ಕೊತಾರೆ. ಅದಾದ ನಂತರ ಅವರು ಒಳಗಡೆ ಹೋಗ್ತಾರೆ. ಆದಮೇಲೆ ಇನ್ನೂ 4 ಜನ ಅವ್ರ ಜೊತೆಗೆ ಸೇರಿಕೊಂಡು ಬೆತ್ತದಲ್ಲಿ ಸೌಂಡ್ ಮಾಡಿದ್ರಲ್ವ, ಅವರೆಲ್ಲ ಈ ಥರ ಏನು ಬಕ್ಕೊಂಡು ಕುಡಿಯಲ್ಲ. ಯಾಕಂದರೆ ಅವ್ರಿಗಿದೆಲ್ಲ ಅಭ್ಯಾಸ ಇಲ್ವಂತೆ. ಸೊ ಅವರು ಎಲ್ಲ ಹೊಸದಾಗಿ ಇರೋರಲ್ವ. ಆಮೇಲೆ ಅವ್ರು ಹಂಗೆ ಬಟ್ಲನ್ನೇ ಎತ್ಕೊಂಡು ಹಾಲು ಕುಡ್ಕೊಂಡು ಒಳಗಡೆ ಹೋಗ್ತಾರೆ. ಇನ್ನು ಮುಂದಕ್ಕೆ ನಮ್ಮ ತಂದೆ ಮನೇಲಿ ಯಾವುದೇ ಥರದ ಕಾರ್ಯ ಮಾಡಬೇಕು ಅಂತಂದ್ರೂ ನಿರ್ವಿಘ್ನವಾಗಿ ಮಾಡ್ಕೊಂಡು ಹೋಗಲಿ ಅಂತ ನಾನು ದೇವ್ರ ಹತ್ರ ತುಂಬಾ ಕೇಳ್ಕೊಂಡು ಕೂತ್ಕೊಂಡಿದ್ದೆ. ಹೋಮಕ್ಕೆ ಕೂತ್ಕೋಬೇಕಾದ್ರೆ ತುಂಬಾ ಪಾಸಿಟಿವ್ ವೈಬ್ಸ್ ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು. ಅವ್ರ ಮನೆ ಒಳಗಡೆ ಹೋದಾಗ ಹೋಮ ಎಲ್ಲ ಮಾಡಬೇಕಾದ್ರೆ ತುಂಬಾ ಖುಷಿ ಆಗ್ತಿತ್ತು ನನಗೆ. ನಾನು ಕೇಳ್ಕೊಂಡಿದ್ದೆ ಇಷ್ಟೇ, ಇಷ್ಟು ದಿನಸದವರೆಗೂ ಅವ್ರಿಗೆ ಕೊಟ್ಟಿದ್ದ ಕಷ್ಟ ಸಾಕು, ಇನ್ಮೇಲಾದರೂ ಅವ್ರು ಚೆನ್ನಾಗಿರಲಿ ಅನ್ನೋದು ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೆ. ಸೊ ಅದು ಆಗೋಗ್ಬಿಟ್ರೆ ಸಾಕು. ಸೊ ಇವಾಗ ಇವರು ಹೋದರು. ಇದಾದ ನಂತರ ನೋಡಿ, ಇವರು ಅಲ್ಲೇ ಹಂಗೆ ಅವ್ರ ಥರ ಏನು ಮಾಡಲಿಲ್ಲ. ಇವರು ಅಲ್ಲೇ ಎತ್ಕೊಂಡು ಹಾಲನ್ನ ಕುಡ್ಕೊಂಡು ಮನೆ ಒಳಗಡೆ ಬಂದರು. ಮನೆ ಒಳಗಡೆ ಬಂದು ನಮ್ಮ ಅಣ್ಣನ ಈ ಥರ ಕೂರಿಸಿ ಎಲ್ಲನೂ ಅವನಿಗೆ ಹೇಳ್ಕೊಡ್ತಾರೆ. ಅವರು ಈ ಟೈಮಲ್ಲಿ ಹೇಳ್ತಾರೆ, ಎಂಜಲು ತಿನ್ನಬಾರ್ದು, ಆಮೇಲೆ ಮೈಲಿಗೆ ಇರೋ ಕಡೆ ಹೋಗಬಾರ್ದು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಹಾಗೆ ಅವ್ರಿಗೆ ಅನ್ನ ಹಾಕಬೇಕು. ಅವ್ರಿಗೆ ವಯಸ್ಸಾದಂಥ ಕಾಲದಲ್ಲಿ ಯಾವುದೇ ಗುಡ್ಡಪ್ಪನ ದೇವರು ಮನೆ ಬಾಗಿಲಿಗೆ ಬಂದರೆ ಮುಂದಕ್ಕೆ ಹೋಗಿ ಅಂತ ಅನ್ನಬಾರ್ದು. ಎಷ್ಟೊತ್ತು ರಾತ್ರಿಲಿ ಬಂದರೂ ಅಷ್ಟೇ ಅವ್ರಿಗೆ ಭಿಕ್ಷೆ ಹಾಕಿನೇ ನೀನು ಕಳಿಸ್ಬೇಕು ಅಂತೆಲ್ಲ ಹೇಳಿ ಬೆತ್ತದಲ್ಲಿ 3 ಏಟು ಹೊಡೆದು ಅದಾದ ನಂತರ ಕಳಿಸ್ತಾರೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಎಲ್ಲನೂ. ಇದೆಲ್ಲ ಆಗಿದ ನಂತರ ಎಲ್ಲರೂ ಊಟಕ್ಕೆ ಕೂತಿದ್ರು. ಊಟನೂ ಅಷ್ಟೇ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.